ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮನೆಯಿಂದ ಹೊರಬರುವುದನ್ನೇ ಪೊಲೀಸರು ಕಾಯ್ತಿದ್ದಾರೆ. ಸದ್ಯ ಮನೆಯ ಒಳಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಮನೆಯ ಹೊರಭಾಗದಲ್ಲಿ ಪೊಲೀಸರು ಕಾಯ್ತಿದ್ದಾರೆ. ತಿಮರೋಡಿ ಪರ ವಕೀಲರಿಂದ ಪೊಲೀಸರ ಜೊತೆಗೆ ಚರ್ಚೆಯೂ ಕೂಡ ಆಗ್ತಾ ಇದೆ. ವಾಗ್ವಾದವನ್ನ ನಡೆಸಿದ್ದಾರೆ ವಕೀಲರು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರವಾಗಿ ಒಂದಷ್ಟು ಮಂದಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿರುವುದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಚೂರು ವೈಡ್ ಮೀಡಿಯಂ ಅದು ಚೂರು ಪಿರಾವೆ ಪಾಡಿದೆ ಗಿಡಪ್ಪ ಐತೆ ಪಿರಾಬಲ್ಲ ಗಿಡಪ್ಪ ಪಿರಾಬಲ್ಲ ನಿಕ್ಕಿಲ್ಲ ಬಂದು ಈ ನಿಟ್ಟಿನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕೇಸನ್ನು ಕೊಟ್ಟಿದ್ದು ಈ ಕೇಸ್ನನುಸಾರವಾಗಿ ಇವತ್ತು ಪೊಲೀಸರು ಬಂದಿರುವಂಥದ್ದು. ಆ ಟೀಮಲ್ಲಿ ಮಣಿಪಾಲ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಆಗಿರ್ಬೋದು, ಡಿವೈಎಸ್ಪಿ ಪ್ರಭುದಿತ್ಯ ಆಗಿರ್ಬೋದು, ಬ್ರಹ್ಮಾವರ ಇನ್ಸ್ಪೆಕ್ಟರ್ ಹಲೋ ಸರ್ ಹೇಳಿ. ಓಕೆ 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 ಅಷ್ಟು ಜನಕ್ಕೆ ಅವರೇ ಇನ್ಫಾರ್ಮ್ ಮಾಡಿರ್ತಾರೆ. ಸರ್ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡದಾಗಿ ಅಷ್ಟು ಜನ ಏನ್ ಮಾಡ್ತಾರೆ ದೊಡ್ಡದಾಗಿ ಹಾಕಿದ್ದಾರೆ. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಪೊಲೀಸರ ಜೊತೆ ಕರ್ವೆ ಅಲ್ಲ ಇದು. ಇದನ್ನು ಬೇಕಂದ್ರೆ ಪೊಲೀಸ್ ವರ್ಗ ಸೌಜನ್ಯ ಹೋರಾಟ ಮಾಡ್ತಾ ಇದ್ದಾರೆ, ಬೇಕಾಗಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಬೇಕಂದ್ರೆ ಪೊಲೀಸ್ ಏನಂತಾರೆ ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ನಾನು ಹೇಳೋದು ಅವ್ರನ್ನ ಕರ್ಕೊಂಡು ಹೋಗೋದು 10 ನಿಮಿಷದಲ್ಲಿ ಬರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮಾಡಿಲ್ಲ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಅವಾಗ ನಾವು ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಇನ್ನು ನಾವೇ ಕರ್ಕೊಂಡು ಬರ್ತೀವಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಹೇಳ್ತಿದ್ದಾರೆ ಪೊಲೀಸರಿಗೆ. ಬ್ರಹ್ಮಾವರ ಠಾಣೆಗೆ ನಾವೇ ಕರ್ಕೊಂಡು ಬರ್ತೇವೆ, ಅರೆಸ್ಟ್ ವಾರೆಂಟ್ ತೋರಿಸಿ ಅಂತ ಹೇಳಿ ವಕೀಲರು ಕೇಳ್ತಾ ಇದ್ದಾರೆ. ವಶಕ್ಕೆ ಪಡೆಯೋಕೆ ಬಂದಂತಹ ಪೊಲೀಸರಿಗೆ ವಕೀಲರು ಅರೆಸ್ಟ್ ವಾರೆಂಟ್ ಅನ್ನ ಫಸ್ಟ್ ತೋರಿಸಿ ಅಂತ ಹೇಳ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾವೇ ಅವರನ್ನ ಕರ್ಕೊಂಡು ಸ್ಟೇಷನ್ಗೆ ಬರ್ತೀವಿ, ನೀವು ಇಲ್ಲಿಂದ ನಡೀರಿ ಅಂತ ಹೇಳಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿದಿರುವುದು. ಗಿರೀಶ್ ಮಟ್ಟಣ್ಣವರ ಕೂಡ ಅಲ್ಲೇ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಒಂದಷ್ಟು ಮಂದಿ ಅದಕ್ಕೋಸ್ಕರನೇ ಕಾಯ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಮಾತನಾಡಬೇಕಲ್ಲ, ಅದಕ್ಕೋಸ್ಕರನೇ ಈ ರೀತಿಯಾಗಿ ಷಡ್ಯಂತ್ರಗಳಾಗಿದೆ ಅನ್ನೋ ಧಾಟಿಯಲ್ಲಿ ಪೊಲೀಸರ ಜೊತೆಗೆ ಗಿರೀಶ್ ಮಟ್ಟಣ್ಣವರ ವಾಗ್ವಾದಕ್ಕಿಳಿದಿರುವುದು. ಹಾಗೆಯೇ ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರ ವಕೀಲರು ಕೂಡ ಅರೆಸ್ಟ್ ವಾರೆಂಟ್ ತೋರಿಸಿ, ಅದಾದ್ಮೇಲೆ ಕಾನೂನಿನ ಪ್ರಕಾರ ನೀವೇನು ಆಕ್ಷನ್ ತಗೊಂಡ್ರು ಕೂಡ ನಮ್ಮ ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ. ಅರೆಸ್ಟ್ ವಾರೆಂಟ್ನ ಪೊಲೀಸರು ತೋರಿಸಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡಲಿಲ್ಲ ಅಥವಾ ನೋಟಿಸ್ ಕೊಟ್ಟ ನಂತರವೂ ಕೂಡ ವಿಚಾರಣೆಗೆ ಬಾರದೇ ಇದ್ದಿದ್ದಕ್ಕೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ. ಒಂದಷ್ಟು ಪ್ರಶ್ನೆಗಳಿದೆ. ಆದರೆ ಸದ್ಯಕ್ಕಂತೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದ ಒಳಗಡೆ ಇದ್ದಾರೆ. ಅವರ ಪರವಾಗಿ ಹೊರಗಿರುವಂತಹ ಪೊಲೀಸರ ಜೊತೆಗೆ ಒಂದಷ್ಟು ಮಂದಿ ವಾಗ್ವಾದಕ್ಕಿಳಿದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಯಾವುದೇ ಕ್ಷಣದಲ್ಲಾದರೂ ಪೊಲೀಸರು ವಶಕ್ಕೆ ಪಡೆಯಬಹುದು. ಅದಕ್ಕೂ ಮುನ್ನ ಅವರ ಮನೆಯ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಏನಾಗ್ತಿದೆ ಅಶೋಕ್ ಅಲ್ಲಿ? ಮಧುಶ್ರೀ, ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಅಂತೇಳಿ ಉಡುಪಿ ಪೊಲೀಸರ ತಂಡ ಬೆಳ್ತಂಗಡಿಯ ಉಜಿರೆಯಲ್ಲಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಆಗಮಿಸಿದೆ. ಉಡುಪಿ ASP ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಬಂದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಈಗಾಗಲೇ ಮಹೇಶ್ ಶೆಟ್ಟಿ ಅವರ ಉಜಿರೆಯಲ್ಲಿರ್ತಕ್ಕಂಥ ನಿವಾಸಕ್ಕೆ ಉಡುಪಿ ಪೊಲೀಸರ ತಂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ASP, ಇದರ ಜೊತೆಗೆ DYSP, ಇಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಇಬ್ರು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 10
10ಕ್ಕೂ ಅಧಿಕ ಪೊಲೀಸ್ ಅಧಿಕಾರಿಗಳ ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಇನ್ನು ಗಮನಿಸಬಹುದು, ಇಲ್ಲೇ ಆ ಭಾಗದಲ್ಲಿ ಅವರ ಮಹೇಶ್ ಶೆಟ್ಟಿ ಅವರ ನಿವಾಸವೂ ಕೂಡ ಇದೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಆದರೆ ಪೊಲೀಸರು ಹೊರಭಾಗದಲ್ಲಿ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡಿಬೇಕೆನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ತಂಡ ಬಂದಿತ್ತು. ಆದರೆ ಮಹೇಶ್ ಶೆಟ್ಟಿ ಪರ ವಕೀಲರು ಅವರ ಮನೆ ಹೊರಭಾಗದಲ್ಲಿ ಅವರು ನಿಲ್ಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಹೇಳುವಂತದ್ದು, ಮಹೇಶ್ ಶೆಟ್ಟಿ ಅವರನ್ನು ನಾವೇ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತೇವೆ, ಸೊ ಅವರು ವಿಚಾರಣೆಗೆ ಹಾಜರಾಗಬೇಕಿದೆ, ಅದಕ್ಕೆ ನಾವೇ ಅವರನ್ನು ಕರ್ಕೊಂಡು ಬರ್ತೇವೆ, ತಾವು ಈಗ ಇಲ್ಲಿಂದ ಹೊರಡಿ ಅನ್ನುವಂಥದ್ದನ್ನು ಪೊಲೀಸರಿಗೆ ಹೇಳ್ತಿದ್ದಾರೆ. ಆದರೆ ಪೊಲೀಸರು ನಿನ್ನೆ ನಾವು ವಿಚಾರಣೆಗೆ ಹಾಜರಾಗಬೇಕು ಅಂತ ಅವರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೇವೆ, ಆದರೆ ಅವರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಅವರನ್ನು ನಾವು ವಶಕ್ಕೆ ಪಡೆದು ಇಲ್ಲಿಂದನೇ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ವಾದವನ್ನು ಅವರು ಮಾಡ್ತಿರ್ತಕ್ಕಂಥದ್ದು. ಸೊ ಈಗ ಅಲ್ಲಿ ಮಹೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಇದರ ಜೊತೆಗೆ ಪೊಲೀಸರ ನಡುವೆ ವಾದ ವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಆ ಹೋರಾಟಗಾರ ಗಿರೀಶ್ ಮಟ್ಟನ್ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಅಲ್ಲಿ ಗಮನಿಸಬಹುದು, ಅವರ ಪರ ವಕೀಲರು ಕೂಡ ಪೊಲೀಸರ ಜೊತೆ ವಾದವನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋದಾದ್ರೆ, ಇದೇ ತಿಂಗಳ 18ರಂದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಮುಖವಾಗಿ ಉಡುಪಿ ಬಿಜೆಪಿಯ ಗ್ರಾಮಾಂತರ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಎಂಬವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಈ ಏನು ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ದೂರನ್ನು ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 353/2 ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ASI ಇದರ ಜೊತೆಗೆ ಇಬ್ಬರು ಸಿಬ್ಬಂದಿಗಳು ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದ್ರೆ ವಿಚಾರಣೆಗೆ ಹಾಜರಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಖುದ್ದಾಗಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಆ ಒಂದು ವಿಡಿಯೋದಲ್ಲಿ ಏನು ಮಹೇಶ್ ಶೆಟ್ಟಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರಮುಖವಾಗಿ ಈಗ ಧರ್ಮಸ್ಥಳದಲ್ಲಿ ಏನು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆ ನಡೆದಿದೆ, ಈ ಒಂದು ಪ್ರಕರಣದ ತನಿಖೆಯನ್ನು ದಿಕ್ಕಿಸೋದಕ್ಕೆ ಧರ್ಮಸ್ಥಳ ದೇವಸ್ಥಾನವನ್ನು ಅಡ್ಡ ತಂದಿದ್ದೆ ಈ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರು. ಸೊ ಈ BL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನುವಂತ ಆರೋಪ ಇರತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕನ್ನುವಂತ ನಿಟ್ಟಿನಲ್ಲಿ ಈ ಒಂದು ಬೆಳವಣಿಗೆಗಳು ಆಗ್ತಿರ್ತಕ್ಕಂಥದ್ದು. ಈ ನಡುವೆ ಇತ್ತೀಚೆಗೆ ಅಷ್ಟೇ ಕೆಲ ದಿನಗಳ ಹಿಂದಷ್ಟೇ ಸದನದಲ್ಲಿ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಸದನದಲ್ಲೂ ಕೂಡ ಒತ್ತಾಯ ಕೇಳಿ ಬಂದಿತ್ತು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ನಾಯಕರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡ್ತಾರೆ ಎನ್ನುವಂತ ಆರೋಪವೂ ಕೂಡ ಇತ್ತು. ಇದರ ಜೊತೆಗೆ ಜನಪ್ರತಿನಿಧಿಗಳ ವಿರುದ್ಧವೂ ಕೂಡ ಅವಾಚ್ಯವಾಗಿ ನಿಂದಿಸುತ್ತಿದ್ದಾರೆ ಎನ್ನುವಂತ ಆರೋಪವನ್ನು ಸದನದ ಸದಸ್ಯರು ಮಾಡಿದ್ರು. ಇದರ ಜೊತೆಗೆ ಪ್ರತಿಪಕ್ಷದ ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ಕೂಡ ಈ ಒಂದು ಆರೋಪವನ್ನು ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ, ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ನೀಡಿದ್ರು. ಇದರ ಬೆನ್ನಲ್ಲೇ ಆಲ್ರೆಡಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಇದೇ ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇನ್ನೂ ಕೂಡ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಬಂದಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿದ್ದಾರೆ. ಸೊ ಪೊಲೀಸರು ಕೂಡ ಅವರ ಬೆಂಬಲಿಗರು ಇದರ ಜೊತೆಗೆ ಅವರ ಪರ ವಕೀಲರು ಯಾರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದ್ರೆ ಬೆಂಬಲಿಗರು ಮತ್ತು ವಕೀಲರು ವಾದ ಮಾಡ್ತಿರ್ತಕ್ಕಂಥದ್ದು, ನಾವೇ ನಮ್ಮ ಕಾರ್ನಲ್ಲಿ, ಖಾಸಗಿ ಕಾರ್ನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತೇವೆ, ತಾವು ತಮ್ಮಷ್ಟಕ್ಕೆ ಹೋಗಿ ಎನ್ನುವಂತ ನಿಟ್ಟಿನಲ್ಲಿ ಮಾತನ್ನು ಹೇಳ್ತಿದ್ದಾರೆ. ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಒಪ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವರನ್ನು ವಶಕ್ಕೆ ಪಡೆದೇ ಹೋಗ್ತೇವೆ ಎನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಿರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು, ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇದರ ಜೊತೆಗೆ ಕಾರ್ಕಳ ಗ್ರಾಮಾಂತರ ಠಾಣೆ SI ಅವರು ಕೂಡ ಇದ್ದಾರೆ. ಉಡುಪಿ DYSP ಅವರು ಇದ್ದಾರೆ, ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು 10ಕ್ಕೂ ಅಧಿಕ ಪೊಲೀಸರ ತಂಡ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಸೊ ಒಂದಷ್ಟು ಬೆಂಬಲಿಗರು ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆ ಒಳಭಾಗದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಯು ಕೂಡ ಇದೆ. ಆದರೆ ಅವರು ಹೊರಗೆ ಬಂದಿಲ್ಲ. ಆದರೆ ವಕೀಲರು ಅವ್ರ ಜೊತೆ ಪೊಲೀಸರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸೊ ಈಗ ಚರ್ಚೆ ಮುಂದುವರೆದಿದೆ. ಸೊ ಮುಂದೇನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗೆ ಬರದೇ ಇದ್ದಂಥ ಪಕ್ಷದಲ್ಲಿ ಪೊಲೀಸರ ಮುಂದಿನ ನಡೆ ಏನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಸೊ ಡೋರ್ ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂದೆ ಪೊಲೀಸರು ಏನು ಮಾಡ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಂದಷ್ಟು ಬೆಂಬಲಿಗರು ಕೂಡ ಅವರ ಮನೆಯ ಸುತ್ತ ಬರ್ತಾ ಇರುವಂಥದ್ದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಮಧುಶ್ರೀ. ಓಕೆ, ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ
ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸದ ಮುಂಭಾಗದಲ್ಲಿ ಪೊಲೀಸರಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರ ಮನವಿಗೆ ಪುರಸ್ಕಾರ ಸಿಗುತ್ತಾ, ನಾವೇ ಕರ್ಕೊಂಡು ಸ್ಟೇಷನಿಗೆ ಬರ್ತೀವಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಅದನ್ನೇನಾದರೂ ಪುರಸ್ಕರಿಸಿ ಪೊಲೀಸರು ಇಲ್ಲಿಂದ ತೆರಳುತ್ತಾರ ಅನ್ನೋ ಕುತೂಹಲವೂ ಕೂಡ ಸದ್ಯದ ಮಟ್ಟಿಗೆ ಇದೆ. ಆದರೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರವಾಗಿ ಅವರ ಬೆಂಬಲಿಗರೂ ಸೇರಿದಂತೆ ಒಂದಷ್ಟು ಮಂದಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಪೊಲೀಸರ ಜೊತೆಗೆ ಮಾತಿನ ಚಕಮಕಿಯೂ ಕೂಡ ನಡೀತಾ ಇದೆ. ಒಂದು ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಮನೆಯ ಒಳಗಡೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಅವರು ಹೊರಗಡೆ ಬರಬಹುದು. ಪ್ರಮುಖವಾಗಿ BL ಸಂತೋಷ್ ಅವರ ಬಗ್ಗೆ ಅವರು ಆಡಿದಂತಹ ಮಾತು ಹಾಗೆಯೇ ಪೋಸ್ಟ್ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಬಂಧಿಸುವಂತಹ ಹಂತಕ್ಕೆ ತಂದು ನಿಲ್ಲಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ BL ಸಂತೋಷ್ ಅವರ ಚಾರಿತ್ರ್ಯ ವಧೆ ಆಗೋ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ ಅನ್ನ ಮಾಡಿದ್ದ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿತ್ತು. ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಬ್ರಹ್ಮಾವರ ಠಾಣೆಗೆ ದೂರನ್ನು ಕೊಟ್ಟಿದ್ರು. ದೂರನ್ನು ಆಧರಿಸಿ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಸೆಕ್ಷನ್ US 196 ಕ್ಲಾಸ್ 1, 352, 353 ಕ್ಲಾಸ್ 2 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಅವರ ನಿವಾಸಕ್ಕೆ ಬಂದಿರುವುದು. ಬಿಗಿ ಪೊಲೀಸ್ ಭದ್ರತೆ ಒಂದು ಕಡೆ ಇದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸೇರಿದಂತೆ ಗಿರೀಶ್ ಮಟ್ಟಣ್ಣವರ ಹಾಗೆಯೇ ಒಂದಷ್ಟು ಮಂದಿ ಯೂಟ್ಯೂಬರ್ಸ್ ಸೇರಿಕೊಂಡು ಯಾವ ರೀತಿಯಾಗಿ ಆರೋಪವನ್ನು ಮಾಡಿದ್ರು. ಅವರು ಆರೋಪ ಮಾಡಿದ ನಂತರದಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದ, ಅದಾದಮೇಲೆ ಉತ್ಖನನ ಕಾರ್ಯ ಶುರುವಾಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಇದೇ ವಿಚಾರವಾಗಿ ಮಾತನಾಡುವಂತಹ ಭರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ BL ಸಂತೋಷ್ ಅವರ ಬಗ್ಗೆ ನಾಲಗೆಯನ್ನ ಹರಿಬಿಟ್ರು. ಅವರು BL ಸಂತೋಷ್ ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದು ಮಾತ್ರವಲ್ಲ, ಅವರು ಮಾಡಿದಂತಹ ಪೋಸ್ಟ್ ಇರಬಹುದು, ಹೇಳುವಂತಹ ವಿಚಾರಗಳಿರಬಹುದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ದ್ವೇಷದ ಭಾವನೆಯನ್ನು ಬಿತ್ತುವಂತಹ ಕೆಲಸವನ್ನ ಮಾಡುತ್ತವೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸದ ಮುಂಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಹೋರಾಟಗಾರರು, ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಆದರೆ ಮಾತನಾಡುವಂತಹ ಭರದಲ್ಲಿ ಆಗುವಂತಹ ಒಂದಷ್ಟು ಎಡವಟ್ಟುಗಳು ಮತ್ತು ವಿವಾದಗಳು ಯಾವ ರೀತಿಯಾಗಿ ಕಾನೂನಿನ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿರುದ್ಧ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿತ್ತು. ಹಾಗೆಯೇ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಅವರಿಗೆ ನೋಟಿಸನ್ನು ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಆದರೆ ವಿಚಾರಣೆಗೆ ಬಾರದ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರೇ ಅವರ ನಿವಾಸಕ್ಕೆ ಬಂದಿದ್ದಾರೆ, ಅವರನ್ನು ವಶಕ್ಕೆ ಪಡೆದು ಕರೆದೊಯ್ಯೋ ನಿಟ್ಟಿನಲ್ಲಿ. ಆದರೆ ಈ ಒಂದು ವಿಚಾರ ಏನು ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅವರೇ ಬಂದು ಪೊಲೀಸರ ಜೊತೆಗೆ ಹೋಗ್ತಾರಾ ಅಥವಾ ಖಾಸಗಿ ಕಾರ್ನಲ್ಲಿ ನಾವು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತೀವಿ, ನೀವು ಇಲ್ಲಿಂದ ತೆರಳಿ ಅಂತ ಹೇಳಿ ಪೊಲೀಸರನ್ನ ಮನವಿ ಮಾಡಿಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು. ಆ ಮನವಿಗೆ ಏನಾದರೂ ಪುರಸ್ಕಾರ ಸಿಗುತ್ತಾ ಕಾದು ನೋಡಬೇಕಿದೆ. ಒಂದು ಕಡೆ ಎರಡೂ ಕಡೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎರಡೂ ದೃಶ್ಯಗಳು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯವರ ಉಜಿರೆಯ ನಿವಾಸದ ಮುಂಭಾಗದ ದೃಶ್ಯಗಳು. ಗಿರೀಶ್ ಮಟ್ಟಣ್ಣವರ ಅವರು ಕೂಡ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಆದರೆ ಯಾರೆಲ್ಲ ಆರೋಪಗಳನ್ನು ಮಾಡಿದ್ರು ಆ ಆರೋಪಗಳಲ್ಲಿ ಹುರುಳಿಲ್ಲ, ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತುಗಳು ಅಂತ ಹೇಳಿ ಸಾಕಷ್ಟು ಮಂದಿ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೀಗ ತಮ್ಮ ಪರವಾಗಿ ನಿಂತುಕೊಂಡಂತಹ ಹೋರಾಟಗಾರರಿಗೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯವರು, ಗಿರೀಶ್ ಮಟ್ಟಣ್ಣವರ ಹಾಗೆಯೇ ಇನ್ನುಳಿದವರು ಕೂಡ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಈ ರೀತಿಯ ಕಾನೂನು ಸಂಕಷ್ಟ ಬಂದಿರುವುದರಿಂದ ಅವರ ಬೆನ್ನಿಗೆ ನಿಂತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನು ಬೇಕಂದ್ರೆ ಪೊಲೀಸ್ ವರ್ಸಸ್ ಸೌಜನ್ಯ ಹೋರಾಟ ಮಾಡ್ತಾ ಇದ್ದಾರೆ ತಪ್ಪ ಬೇಕಾಗಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಬೇಕಂದ್ರೆ ಪೊಲೀಸ್ ಏನಂತಾರೆ ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ನಾನು ಹೇಳೋದು ಅವ್ರನ್ನ ಕರ್ಕೊಂಡು ಹೋಗೋದು 10 ನಿಮಿಷದಲ್ಲಿ ಬರ್ತೀವಿ. ಇಲ್ಲ ಅಂತ ಹೇಳಿದ್ರೆ 6 ಗಂಟೆ ಮಾಡಿಲ್ಲ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಅವಾಗ ನಾವು ಬರ್ತೀವಿ. ಮಾಡೋಕ್ಕಾಗತ್ತಲ್ಲ, ಹೇಳಕ್ಕಾಗಲ್ಲ. ಇಲ್ಲ ನೀವು ಹೇಳಿದ್ದೀರಿ ಮತ್ತಿಷ್ಟೊಂದು ಆಯ್ತು, ಪ್ರತಿಯೊಂದು ಒಬ್ಬರು ಸಾಹೇಬರು ಹೇಳಿದ್ದಾರೆ. ಸರಿ ಅದು ಮಾಡ್ತೀವಿ.
ತಿಮರೋಡಿ ನಿವಾಸಕ್ಕೆ ಪೊಲೀಸರು ಬರ್ತಾ ಇದ್ದ ಹಾಗೆಯೇ ಅವರ ಜೊತೆಗೆ ತಿಮರೋಡಿಯವರ ಬೆಂಬಲಿಗರು ಮತ್ತು ವಕೀಲರು ವಾಗ್ವಾದಕ್ಕಿಳಿದಿದ್ರು. ಅರೆಸ್ಟ್ ವಾರೆಂಟ್ ತೋರಿಸಿ ಅಂತ ಹೇಳಿ ವಕೀಲರು ಕೇಳಿದ್ರೆ ತಿಮರೋಡಿಯವರನ್ನ ಯಾಕೆ ಇಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗುವಂತಹ ಪ್ರಯತ್ನಗಳು ಆಗ್ತಾ ಇದೆ, ಇಷ್ಟೆಲ್ಲ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ ಅಂದ್ರೆ ಅವರ ವಿರುದ್ಧ ಒಂದಷ್ಟು ಮಂದಿ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರ ಸೇರಿದಂತೆ ಕೆಲವರು ಪೊಲೀಸರ ಜೊತೆಗೇನೆ ವಾಗ್ವಾದಕ್ಕಿಳಿದಿದ್ದಾರೆ. ಇನ್ನೂ ಕೂಡ ಹೊರಗಡೆ ಮಾತಿನ ಚಕಮಕಿ ನಡೀತಾ ಇದೆ. ಆದರೆ ಮನೆಯ ಒಳಗಡೆ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮನೆಯಿಂದ ಹೊರಗೆ ಬರುವಂತಹ ಕೆಲಸವನ್ನ ಈ ಕ್ಷಣದವರೆಗೂ ಕೂಡ ಮಾಡಿಲ್ಲ. ದೂರನ್ನ ಕೊಟ್ಟ ನಂತರದಲ್ಲಿ FIR ಆಗುತ್ತೆ. FIR ಆದ್ಮೇಲೆ ಪೊಲೀಸರು ಅವ್ರು ಏನ್ ಫಾಲೋ ಮಾಡಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅದನ್ನ ಫಾಲೋ ಮಾಡಿ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ವಿಚಾರಣೆಗೆ ಯಾಕೆ ಬರಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರು? MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH